ಹಲೋ ಫ್ರೆಂಡ್ಸ್, ನಾವು ಅಂಡಮಾನ್ ನಿಕೋಬಾರ್ ಬಗ್ಗೆ ತಿಳ್ಕೊಳ್ಳೋಣ ಈ ಶಾರ್ಟ್ಸ್ನಲ್ಲಿ. ನೋಡಿ, ಅಂಡಮಾನ್ ನಿಕೋಬಾರು ನಾವು ಇಂಡಿಯನ್ ಮ್ಯಾಪನ್ನು ಕಂಪೇರ್ ಮಾಡಿದಾಗ ಅಂಡಮಾನ್ ನಿಕೋಬಾರ್ ಬರೋದು ಇಲ್ಲಿ. ಇದು ವೆರಿ ಬ್ಯೂಟಿಫುಲ್ ಇದೆ. ಇಂಡಿಯಾದು ಟೂರಿಸ್ಟ್ ಪ್ಲೇಸು ಆ್ಯಂಡ್ ಬ್ಯೂಟಿಫುಲ್. ಲೆಟ್ಸ್ ಸಿ. ನೋಡಿ ಫ್ರೆಂಡ್ಸ್, ಅಂಡಮಾನ್ ನಿಕೋಬಾರ್ ಹೆಂಗಿದೆ ಅಂತಾನ. ಅಂಡಮಾನು ಮತ್ತು ಮ್ಯಾನ್ಮಾರ್ ಬರುತ್ತೆ ಮೇಲೆ ಹೋದರೆ. ಅಂಡಮಾನ್ ಮತ್ತು ಮ್ಯಾನ್ಮಾರು ಕಾಕಸ್ ಐಲ್ಯಾಂಡ್ ಸಪ್ರೇಟ್ ಮಾಡುತ್ತೆ. ಕಾಕಸ್ ಚಾನಲ್ ಸಪ್ರೇಟ್ ಮಾಡುತ್ತೆ. ನಾವು ಅಂಡಮಾನ್ ನಿಕೋಬಾರ್ ನೋಡುವಾಗ ಅಂಡಮಾನ್ ನೋಡಿ, ನಾರ್ತ್ ಅಂಡಮಾನು, ಮಿಡಲ್ ಅಂಡಮಾನು ಜಸ್ಟ್ ನೋಡಿ. ಆಮೇಲೆ ರಿಚೈ ಆರ್ಕಿಪೆಲೆಗೋ ಅಂತ ಕರೀತಾರೆ. ಆರ್ಕಿಪೆಲೆಗೋ ಅಂತಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂದಂಗೆ. ನೆಕ್ಸ್ಟ್ ಇಲ್ಲಿ ಬೆರನ್ ಐಲ್ಯಾಂಡ್ ಇದೆ. ಇದು ಆ್ಯಕ್ಟಿವ್ ವೋಲ್ಕ್ಯಾನೋ ಇದು. ಆಮೇಲೆ ನೋಡಿ, ಹ್ಯಾವ್ಲಾಕ್ ಅಂತಿದೆ. ಆಮೇಲೆ ಪೋರ್ಟ್ ಬ್ಲೇರ್ ಇದೆ ಇಲ್ಲಿ. ನೆಕ್ಸ್ಟು ಸೌತ್ ಅಂಡಮಾನ್ ಇಲ್ಲಿದೆ ನೋಡಿ. ನಾರ್ತ್ ಸೆಂಟಿಲೀಸ್ ಅಂದರೆ ಒಂದು ಟ್ರೈಬ್ಸಲ್ ಪೀಪಲ್ಸ್ ಇದೆ, ಅದಕ್ಕೆ ಸೆಂಟಿಲೀಸ್ ಅಂತ ಕರೀತಾರೆ. ಸೊಪೆನ್ಸು, ಜರಾವಾಸ್, ಅಂಡಮಾನೀಸು ಇವೆಲ್ಲ ಏನು ಅಲ್ಲಿಂದು ಟ್ರೈಬ್ ಪೀಪಲ್ಸು. ಲಿಟಲ್ ಅಂಡಮಾನ್ ಇದು. ಒಂದೊಂದನ್ನು ನೋಡೋಣ. ಇದು ನಿಕೋಬಾರ್ ಈ ಸೈಡ್ ಬರುತ್ತೆ. ಎಲ್ಲ ನಿಕೋಬಾರ್ ಐಲ್ಯಾಂಡ್ಸ್ ಇದೆಲ್ಲ ನೋಡಿ. ನಾವು ಒಂದೊಂದಾಗಿ ನೋಡೋದಾದರೆ, ಕಾಕಸ್ ಐಲ್ಯಾಂಡ್ ಈಸ್ ಸಪ್ರೇಟೆಡ್ ಫ್ರಮ್ ಮ್ಯಾನ್ಮಾರ್ ಟು ಅಂಡಮಾನ್ ನಿಕೋಬಾರ್. ನಾರ್ತ್ ಅಂಡಮಾನ್ ಆ್ಯಂಡ್ ಮಿಡಲ್ ಅಂಡಮಾನ್ ಇಲ್ಲಿರೋದು. ಸ್ಯಾಡಲ್ ಪೀಕ್ ಅಂತ ಬರುತ್ತೆ. ಹೈಯೆಸ್ಟ್ ಪೀಕ್ ಇನ್ ಅಂಡಮಾನ್ನಲ್ಲಿ ಸ್ಯಾಡಲ್ ಪೀಕು ಮಿಡಲ್ ಅಂಡಮಾನ್ನಲ್ಲಿ ಬರುತ್ತೆ. ಆಕ್ಟಿವಲ್ಗೂ ಬೆರನ್ ಐಲ್ಯಾಂಡ್. ಆ್ಯಂಡ್ ನೆಕ್ಸ್ಟು ಇಲ್ಲಿ ನಮಗೆ ಹ್ಯಾವ್ಲಾಕ್ ಇಲ್ಲಿದೆ. ಹ್ಯಾವ್ಲಾಕಿಗೆ ಈಗ ರಿನೇಮ್ ಮಾಡಿದರೆ ಹೇಳ್ತೀನಿ. ನೆಕ್ಸ್ಟು ಸೌತ್ ಅಂಡಮಾನು ಮತ್ತು ಲಿಟಲ್ ಅಂಡಮಾನ್ಗೆ ಡಂಕನ್ ಪ್ಯಾಸೇಜು ಸಪ್ರೇಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಡಂಕನ್ ಪ್ಯಾಸೇಜು ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನಿಗೆ ಸಪ್ರೇಟ್ ಮಾಡುತ್ತೆ. ನೆಕ್ಸ್ಟು ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರಿಗೆ 10 ಡಿಗ್ರಿ ಚಾನಲ್ ಸಪ್ರೇಟ್ ಮಾಡುತ್ತೆ. ಅಂದರೆ 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರಿಗೆ ಸಪ್ರೇಟ್ ಮಾಡುತ್ತೆ. ಈ ಕಡೆ ಎಲ್ಲ ಇರೋದು ಅಂಡಮಾನು, ಇದೆಲ್ಲ ಏನು ನಿಕೋಬಾರು. ಇದು ಸಪ್ರೇಟ್ ಮಾಡಿದೆ 10 ಡಿಗ್ರಿ ಚಾನಲು. ನೆಕ್ಸ್ಟ್ ನಾವು ಬರೋದಾದರೆ, ನೆಕ್ಸ್ಟ್ ನೋಡಿ, ನಿಕೋಬಾರ್ ಐಲ್ಯಾಂಡ್ಸ್ ಏನಿದೆಲ್ಲ, ಗ್ರೇಟ್ ನಿಕೋಬಾರು ಇಲ್ಲಿ ಬರುತ್ತೆ, ದೊಡ್ಡದಿದೆ. ಇಲ್ಲಿ ಕ್ಯಾಂಬೆ ಬೇ ಅಂತಿದೆ, ವೆರಿ ಬ್ಯೂಟಿಫುಲ್ ಇದೆ. ನೆಕ್ಸ್ಟು ಈ ಸೊಂಬೇರೋ ಚಾನಲ್ ಇದೆಯಲ್ಲ, ಇದು ಕಾರ್ ನಿಕೋಬಾರು ಮತ್ತು ಗ್ರೇಟ್ ನಿಕೋಬಾರ್ ಮಧ್ಯದಲ್ಲಿ ಬರೋದು. ಇದು ಲಿಟಲ್ ನಿಕೋಬಾರ್ ಅಥವಾ ಕಾರ್ ನಿಕೋಬಾರ್ ಮಧ್ಯದಲ್ಲಿ ಸೊಂಬೇರೋ ಚಾನಲ್ ಅಂತ ಬರುತ್ತೆ. ಇದು ನಮಗೆ ಇಂಪಾರ್ಟೆಂಟ್ ಆಗಿರೋದು 10 ಡಿಗ್ರಿ ಡಂಕನ್ ಪ್ಯಾಸೇಜು ಅಂಡಮಾನ್ ನಿಕೋಬಾರ್ ಇಲ್ಲಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ನಮಗೆ ಏನು ರಾಸು, ಹ್ಯಾವ್ಲಾಕು, ನೀಲ್ ಐಲ್ಯಾಂಡ್ಗಳಿಗೆ ಡಿಫ್ರೆಂಟ್ ನೇಮನ್ನು ಕೊಟ್ಟಿದ್ದಾರೆ. ಅವು ಎಲ್ಲೇನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇಷ್ಟು ನಮಗೆ ಅಂಡಮಾನ್ ನಿಕೋಬಾರ್ ಇಂಪಾರ್ಟೆಂಟು. ಈ ಕಡೆ ಬಂದರೆ ಗ್ರೇಟ್ ಚಾನಲ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಹೋದರೆ ಇಂದಿರಾ ಪಾಯಿಂಟ್ ಬರುತ್ತೆ, ಇಂಡಿಯಾದು ಲಾಸ್ಟ್ ತುದಿ. ಓಕೆ, ಇಂದಿರಾ ಕೋಲ್ ನಾರ್ತ್ ಸೈಡ್ ಬಂದರೆ ಇಂದಿರಾ ಪಾಯಿಂಟು ಇಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಬನ್ನಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಕಾಕಸ್ ಚಾನಲ್ ಅಂತ ಹೇಳಿದ್ದೀನಿ. ಮ್ಯಾನ್ಮಾರ್ ಮತ್ತು ಅಂಡಮಾನ್ ನಿಕೋಬಾರಿಗೆ ಸಪ್ರೇಟ್ ಮಾಡುತ್ತೆ. ನೆಕ್ಸ್ಟು ಇಲ್ಲಿ ಸ್ಯಾಡಲ್ ಪೀಕು ಇದೆ. ಸ್ಯಾಡಲ್ ಪೀಕು ನಾರ್ತ್ ಅಂಡಮಾನಲ್ಲಿ ಬರುತ್ತೆ. ಇದೇ ಹೈಯೆಸ್ಟ್ ಪೀಕ್ ಇನ್ ಅಂಡಮಾನ್ ನಿಕೋಬಾರ್. ನಾರ್ಕೋಡಮ್ ಐಲ್ಯಾಂಡ್ ಅಂತ ವೆರಿ ಬ್ಯೂಟಿಫುಲ್ ಐಲ್ಯಾಂಡ್ ಇದು ಬರುತ್ತೆ. ನೆಕ್ಸ್ಟು ವೆರಿ ಬ್ಯೂಟಿಫುಲ್ ಇದೆ. ಮಿಡಲ್ ಅಂಡಮಾನ್ ಇದು. ಇದೆಲ್ಲ ನಮ್ಮ ಅಂಡಮಾನ್ ನಿಕೋಬಾರ್ ಬರೋದೆಲ್ಲ ಬೇ ಆಫ್ ಬೆಂಗಾಲ್ನಲ್ಲಿ ಬರುತ್ತೆ. ಬೆರನ್ ಐಲ್ಯಾಂಡ್ ಆ್ಯಕ್ಟಿವ್ ಅಂತ ಹೇಳಿದ್ದೀನಿ, ಪದೇ ಹೇಳ್ತಿದ್ದೀನಿ. ಬೆರನ್ ಐಲ್ಯಾಂಡ್ ಆ್ಯಕ್ಟಿವ್ ಇರುತ್ತೆ. ಇಲ್ಲಿ ಶಹೀದ್ ದ್ವೀಪು, ಸ್ವರಾಜ್ ದ್ವೀಪು ಮತ್ತು ಔಟ್ರಮ್ ಐಲ್ಯಾಂಡ್ ಅಂತ ಇಲ್ಲಿ ಬರುತ್ತೆ. ನನಗೆ ಶಹೀದು ಮತ್ತು ಸ್ವರಾಜ್ ಯಾವ್ಯಾವ ಹೆಸರನ್ನು ಕೊಟ್ಟಿದ್ದರು ಅನ್ನೋದನ್ನು ನನಗೆ ಹೇಳ್ಬೇಕು ನೀವು. ನೆಕ್ಸ್ಟ್ ನೋಡಿ, ರಾಸಿಗೆ ಸುಭಾಷ್ ಚಂದ್ರ ಬೋಸ್ ಅಂತ ಇಟ್ಟಿದ್ದಾರೆ. ಸ್ವರಾಜ್ ದ್ವೀಪಿಗೆ ಏನಂತ ಇಟ್ಟಿದ್ರು, ಶಹೀದಿಗೆ ಏನಿಟ್ಟು, ಸ್ವರಾಜಿಗೇನು ನೀಲ್ ಐಲ್ಯಾಂಡಿಗೆ ಇಟ್ಟಿದ್ದಾರೆ. ಶಹೀದ್ ದ್ವೀಪ್ ಅಂತಾರೆ ಹ್ಯಾವ್ಲಾಕ್ ಐಲ್ಯಾಂಡಿಗೆ ಇದು ರಿನೇಮ್ ಮಾಡಿದ್ದಾರೆ. 2018ರಲ್ಲಿ ರಿನೇಮ್ ಮಾಡಿದ್ದಾರೆ. ಇದು ನಮಗೆ ಗೊತ್ತಿರಬೇಕು. ಅದಕ್ಕೆ ನೆಕ್ಸ್ಟ್ ನೋಡಿ, ರೂಟ್ಲ್ಯಾಂಡ್ ಐಲ್ಯಾಂಡ್ ಇಲ್ಲಿದೆ ಮತ್ತು ಇದರ ಮಧ್ಯದಲ್ಲಿ ಡಂಕನ್ ಪ್ಯಾಸೇಜ್ ಇಲ್ಲಿ ಬರುತ್ತೆ. ಕಾಕಸ್ ಚಾನಲ್ ಇಲ್ಲಿದೆ, 10 ಡಿಗ್ರಿ ಚಾನಲ್ ಇಲ್ಲಿದೆ, ಸೊಂಬೇರ್ವೋ ಚಾನಲ್ ಅಂತಿದೆ, ವೆರಿ ಬ್ಯೂಟಿಫುಲ್ ಇದೆ. ನೆಕ್ಸ್ಟು ನಮಗೆ ಗ್ರೇಟ್ ಚಾನಲ್ ಅಂತಿದೆಯಲ್ಲ, ಇದೆ ಇಂದಿರಾ ಪಾಯಿಂಟ್ ಇದೆಯಲ್ಲ, ಗ್ರೇಟ್ ನಿಕೋಬಾರ್ನಲ್ಲಿ ಇಂದಿರಾ ಪಾಯಿಂಟು ನಮಗೆ ಕಾಣಿಸ್ತಾ ಇದೆ. ಗ್ರೇಟ್ ನಿಕೋಬಾರ್ನಲ್ಲಿ ಇಂದಿರಾ ಪಾಯಿಂಟ್ ಕಾಣಿಸ್ತಿದೆ. ನಮಗೆ ಭಾಳ ಇಂಪಾರ್ಟೆಂಟು ಎಲ್ಲ ಎಕ್ಸಾಮ್ಗಳಿಗೆ ಇದು ಅಂಡಮಾನ್ ನಿಕೋಬಾರ್ ಬಗ್ಗೆ ಕೇಳ್ತಾನೆ ಇರ್ತಾರೆ.
ಇಷ್ಟಂತ ತಿಳ್ಕೊಳ್ಳಿ. ಬ್ಯಾರನ್ ಐಲ್ಯಾಂಡ್ ಎಂದರೇನು? ಆ್ಯಕ್ಟಿವ್ ವೋಲ್ಕ್ಯಾನೋ ಇದೆ. ನಾರ್ಕೊಂಡಮ್ ಏನದು ಡಾರ್ಮೆಂಟ್ ವೋಲ್ಕ್ಯಾನೋ, ಇದು ಡಾರ್ಮೆಂಟ್ ಇನ್ ಸ್ಟೇಜ್, ನಿದ್ರಿತ ಜ್ವಾಲಾಮುಖಿ ಅಂತ ಕರೀತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಫ್ರೆಂಡ್ಸ್, ಅಂಡಮಾನ್ ನಿಕೋಬಾರ್ ಬಗ್ಗೆ ನೋಡಿದ್ದೀವಿ.